ಬಾಣಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಕತೆ ಏನು ಅಂದ್ರೆ, ಕನ್ಯಾಕುಮಾರಿ ದರ್ಶನ ಆಯ್ತು. ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವತೆ ನೋಡಕ್ಕೆ. ನಾವೀಗ ನೋಡ್ತಾ ಇರೋದು ತ್ರಿವೇಣಿ ಸಂಗಮ, ಒತ್ತಕೋಟೆ ಏನಾದ್ರೂ ಕರಿಬಹುದು. ಸೊ ಈ ಒಂದು ಪ್ಲೇಸ್ ಬಂದಿದೀವಿ. ಈ ಒಂದು ಮರ ನೋಡಿ ಕಾಣ್ತಾ ಇದೆ ಡ್ಯಾನ್ಸ್. ಬಾಣಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಒಂದು ಶಾಪ ವಿಮೋಚನೆ ಆಗೋದಕ್ಕೆ ಏನು ಅಂದ್ರೆ, ಕನ್ಯೆ ಯಾರಾದ್ರೂ ಕನ್ಯೆ ಅವನ ಸಂಹಾರ ಮಾಡಿದ್ರೆ ಅವನ ಪಾಪ ವಿಮೋಚನೆ ಆಗುತ್ತೆ ಅಂತ ಇರುತ್ತೆ. ಸೊ ಇದ್ರ ಕತೆ ಏನು ಅಂದ್ರೆ, ಪಾರ್ವತಿ ಮದ್ವೆ ಆಗಕ್ ಮುಂಚೆ ಏನು ಕನ್ಯೆ ಅಲ್ವಾ. ಸೊ ಆ ಒಂದು ಕನ್ಯೆ ರೂಪದಲ್ಲಿ ಬಾಣಾಸುರ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಕನ್ಯಾಕುಮಾರಿ ಅಂತ ಹೇಳ್ತಾರೆ. ಹಾಗೂ ಇಲ್ಲಿ ವಜ್ರದ ಮೂಗ್ಬಟ್ಟಿದೆ. ಅಂದ್ರೆ ಮದ್ವೆಗ್ ಮುಂಚೆ ಎಷ್ಟೋ ಸಿಟ್ಟು, ಆಮೇಲೆ ನಮ್ಗೆ ಹಠ ಎಲ್ಲ ಇರತ್ತಲ್ಲ ಹೆಣ್ಮಕ್ಳಿಗೆ, ಅದೆಲ್ಲ ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿ ಅಥವಾ ಕೋಪ ಎಲ್ಲ ಹೋಗ್ಬಿಡ್ಲಿ ಅಂತ ಈ ಮೂಗ್ ಚುಚ್ಚಿಸ್ತಾರೆ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಈ ಒಂದು ದೇವಸ್ಥಾನದಲ್ಲಿ ದೇವರಿಗೆ ವಜ್ರದ ಮೂಗ್ಬಟ್ಟು ಹಾಕಿದ್ದಾರೆ. ಸೊ ಸಿಂಬಾಲಿಕಲಿ ಏನಂತ ಹೇಳ್ತಾರೆ ಅಂದ್ರೆ, ಹೆಣ್ಮಕ್ಳಿಗೆ ಮೂಗ್ ಚುಚ್ಚಿಸಿದ್ರೆ ಅವ್ರ ಕೋಪ ತಣ್ಣಗಾಗುತ್ತೆ ಅಂತ. ಸೊ ಇವಾಗ ನಾವು ಟೆಂಪಲ್ ಒಳಗೆ ಹೋಗ್ತಾ ಇದ್ವಿ. ಸೊ ಟೆಂಪಲ್ ಒಳಗೆ ಆದ್ರೆ ವಿಡಿಯೋ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಲೆಟ್ಸ್ ಗೋ ಟು ಟೆಂಪಲ್. ಲೆಟ್ಸ್ ಗೋ ಇನ್ಸೈಡ್ ದ ಟೆಂಪಲ್. ಓಕೆ, ಕಮ್. ನೋಡಿ ಗೈಸ್, ಇದೆ ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ದರ್ಶನ ಆಯ್ತು. ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವತೆ ನೋಡಕ್ಕೆ, ದೇವ್ರು ತುಂಬಾ ಚೆನ್ನಾಗಿತ್ತು. ಮೂಗ್ಬಟ್ ಅಂತೂ ಹಂಗೆ ಹೊಳಿತಾ ಇತ್ತು ಪಳ 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 ಅಂತ. ಸೊ ನನಗಂತೂ ಸಕ್ಕತ್ ಇಷ್ಟ ಆಯ್ತು. ಹೌದು, ಅರ್ಶನದ ಅಲಂಕಾರ ಮಾಡಿದ್ರು. ಫುಲ್ ಅಂದ್ರೆ ಮೆಸ್ಮರೈಸಿಂಗ್ ಆಗಿತ್ತು, ಸಕ್ಕದಾಗಿತ್ತು. ಸೊ ಇದೇ ಟೆಂಪಲ್ ಬ್ಯಾಕ್ ಸೈಡ್ ನಾವು ಕೂತಿದ್ದೀವಿ. ಆನೆಸ್ಟ್ ಆಗಿ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಈ ಟ್ರಸ್ಟ್ ಅಂತ ಏನ್ ಮಾಡಿರ್ತಾರೆ, ಬರೀ ದುಡ್ಡು, ಭಕ್ತಿಗಿಂತ ದುಡ್ಡು ಜಾಸ್ತಿ ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ. ಎಂಟ್ರೆನ್ಸ್ ಟಿಕೆಟ್ 20 rupees, ಬ್ಯಾಗ್ಸ್ ಎಲ್ಲ ಇಡೋದಕ್ಕೆ 20 rupees, ಆಮೇಲೆ ಚಪ್ಪಲಿ 10 rupees. ಅಂದ್ರೆ ಪ್ರತಿಯೊಂದಕ್ಕೂ ದುಡ್ಡು, ದೇವ್ರ ನೋಡಕ್ಕೆ ದುಡ್ಡು. ಆ ಉಂಡಿಗೆ ಕಾಸು ಹಾಕಿದ್ರೆ ಅಷ್ಟೇ, ಅದನ್ನೆಲ್ಲ ಕೌಂಟ್ ಮಾಡಲ್ಲ ಅವರು. ಆಮೇಲೆ ಒಂದು ಕುಂಕುಮ, ಒಂದು ಅರ್ಚನೆದು ಕುಂಕುಮ ಕೊಡ್ತಾರಲ್ಲ ಅದು, ಆಮೇಲೆ ತೀರ್ಥ, ಇದಕ್ಕೂ ಕಾಸು ಹಾಕ್ಬೇಕು. ಯಾವ ರೇಂಜ್ಗೆ ನಮ್ಮ ಏನಂತಾರೆ ಕಲ್ಚರ್ ಎಲ್ಲಿ ತನಕ ಬಂದಿದೆ ಗೊತ್ತಿಲ್ಲ. ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ಅಂತ. ಸೊ ನಾವೀಗ ನೋಡ್ತಾ ಇರೋದು ತ್ರಿವೇಣಿ ಸಂಗಮ. ಅಂದ್ರೆ 3 ಓಷನ್, ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸಿ, ಇಂಡಿಯನ್ ಓಷನ್, ಮೂರನ್ನು ಕನೆಕ್ಟ್ ಆಗುವಂತಹ ಜಾಗ. ನಿಮಗೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ವೇವ್ಸ್ ನೋಡಿ. ಒಂದು ಲೆಫ್ಟ್ ಸೈಡ್ ಇಂದ ಬರ್ತಾ ಇದೆ, ಒಂದು ಸ್ಟ್ರೈಟ್ ಆಗಿ ಬರ್ತಾ ಇದೆ, ಒಂದು ಆ ಕಡೆಯಿಂದ ಬರ್ತಾ ಇದೆ. ಸೊ ನಾವಿಲ್ಲಿ ಮಸಾಲ ಪುರಿ ತಿಂತಾ ಇದೀವಿ, ಇವರ ಸ್ಟೈಲ್. ಕಾರ್ನ್ಫ್ಲೆಕ್ಸ್ ಇದೆ, ಪೂರಿ ಇದೆ. ಗಾಯ್ಸ್ ಸ್ಪೂನ್ ಕೊಡ್ತಾ ಇದಾರೆ. ನಮ್ಮಮ್ಮ ಟೇಸ್ಟ್ ನೋಡಿ ಹೆಂಗಿದೆ ಅಂತಾರೆ. ಇನ್ನ ಹೆಂಗಿದೆ? ಬಟಾಣಿ ಮಸಾಲ ಹಾಕಿದ್ರು, ಕಳೆಪುರಿ, ಈರುಳ್ಳಿ ಎಲ್ಲ ಸ್ವಲ್ಪ ಮಸಾಲೆ ಶಾಪಿಂಗ್ ಸ್ಟ್ರೀಟ್ ಇದೆಲ್ಲ. ನಾವಿವತ್ತು ಒತ್ತಕೋಟೆ ಏನಾದ್ರೂ ಕರಿಬಹುದು. ಸೊ ಈ ಒಂದು ಪ್ಲೇಸ್ ಬಂದಿದೀವಿ. ಇದು ಕನ್ಯಾಕುಮಾರಿಯಲ್ಲಿ. ನಾವು ಒಂದು 5 kilometers ಇರ್ಬೋದು ಕನ್ಯಾಕುಮಾರಿ ಟೆಂಪಲ್ ಇಂದ. ಸೊ ಆನ್ ದ ವೇ ನಾವು ರಾಮೇಶ್ವರಂಗೆ ಹೋಗ್ತಾ ಈ ಒಂದು ಪ್ಲೇಸ್ ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಸೊ ಇಲ್ಲಿ ಎಂಟ್ರೆನ್ಸ್ ಪ್ರೈಸ್ ಬಂದ್ಬಿಟ್ಟು 25 rupees per person. ಸೊ ಲೆಟ್ಸ್ ಗೋ, ಬನ್ನಿ ಒಳಗಡೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಒತ್ತಕೋಟೆ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ, ನಿಮಗೂ ಹಂಗೆ ಹೇಳ್ತೀನಿ. ಲೆಟ್ಸ್ ಗೋ ಇನ್ ಒತ್ತಕೋಟೆ. ಓಕೆ, ಯಾರು ಇಲ್ಲ ಗಾಯ್ಸ್, ನಾವೇ ಫಸ್ಟ್ ಬಂದಿರೋದು.
ಪ್ಲೇಸ್ ಏನು ಅಂದರೆ ಈ ಒಂದು ಕನ್ಯಾಕುಮಾರಿಯಲ್ಲಿ ಒಂದು ಡೈನಾಸ್ಟಿ ಇತ್ತಲ್ಲ, ಅವರು ಬೇರೆ ಕಡೆಯಿಂದ ಏನೇನು ಯುದ್ಧ ಮಾಡಿ ಅಥವಾ ಆಕ್ರಮಣ ಮಾಡಿ ಅಲ್ಲಿರೋಂತಹ ಐಟಮ್ಸು, ಪ್ರೇಷಿಯಸ್ ಐಟಮ್ಸು ಅದನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡ್ತಿದ್ರಂತೆ. ಸೊ ಕೋಟೆ ಏನು ಅಷ್ಟು ದೊಡ್ಡದಾಗಿಲ್ಲ, ಸಿಂಪಲಾಗಿ ಚೆನ್ನಾಗಿದೆ, ಚಿಕ್ಕ ಕೋಟೆ ಇದು. ಜಸ್ಟ್ ಫಾರ್ ಅ ಸ್ಟೋರೇಜ್ ಪರ್ಪಸ್ ಇದನ್ನು ಯೂಸ್ ಮಾಡ್ತಾಯಿದ್ರು ಅಷ್ಟೇ. ಆಮೇಲೆ ಸುತ್ತ ನೋಡ್ಬೋದು, ಸುತ್ತ ಕಲ್ಲು ಇದನ್ನು ಕಟ್ಟಿದ್ದಾರೆ. ಸೊ ಯಾರು ಒಳಗಡೆ ಬರೋಕ್ಕಾಗಲ್ಲ ಅಂತ ಆ ಥರ ಅಷ್ಟೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಒಳಗಡೆ ಮೇಲೆ ಏನೇನಿದೆ ಅಂತ ತೋರಿಸ್ತೀನಿ, ಅಲ್ಲಿಂದ ವ್ಯೂ ಕಾಣ್ಬೋದು ಅನಿಸುತ್ತೆ. ಹೋಗೋಣ ಬನ್ನಿ ಗೈಸ್. ಇಲ್ಲಿಂದ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ ಕೇರಳ, ಅಲ್ಲಿಗೆ ಕನೆಕ್ಟಿವಿಟಿ ಇತ್ತಂತೆ, ಅಂದರೆ ಒಂದು ಟನಲ್ ಇತ್ತು. ಓಕೆ, ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಆ ಥರ ಟನಲ್ನ ಇಲ್ಲಿ ಮಾಡಿದ್ದಾರೆ. ಸೊ ಈ ಪ್ಲೇಸ್ ನೋಡ್ಬೋದು. ಇಲ್ಲಿ ನಾನು ವ್ಯೂ ಬಂದಿದ್ದೀನಿ, ಸೊ ನಿಮಗೂ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನಾನು ಮೇಲೆ ನಿಂತ್ಕೊಂಡು ತೆಗಿತಾ ಇರೋದು ವ್ಯೂ, ನಿಮಗೆ ತೋರಿಸ್ತಾ ಇರೋದು. ಸೊ ಕ್ಯೂಟ್, ವೆರಿ ಬ್ಯೂಟಿಫುಲ್. ಸೊ ಇಲ್ಲಿಂದ ನಮಗೆ ಬೇ ಆಫ್ ಬೆಂಗಾಲ್ ಓಷನ್ ಕಾಣುತ್ತೆ. ಸೊ ದಟ್ಸ್ ದಿ ಹೈಲೈಟ್ ಆಫ್ ದಿಸ್. ಇಲ್ಲಡಿ ಆಂಟಿ ಸಾಹಸ. ಓ ಮೈ ಗಾಡ್, ಇಲ್ಲಿ ನೋಡಿ ಹೆಂಗಿದೆ ಅಂತ. ಇದು ಬೇ ಆಫ್ ಬೆಂಗಾಲ್ ಓಷನ್ನು. ಸೊ ಸೂಪರ್ ಆಗಿದೆ. ಸೊ ಅಲ್ಲಿದೆಯಲ್ಲ ಅದು ನದಿ, ಇದು ಸಮುದ್ರ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ಆ ಕಡೆನೂ ತೋರಿಸ್ತೀನಿ ಬನ್ನಿ ನಿಮಗೆ. ಕ್ರೇಜಿ ವ್ಯೂ ಗೈಸ್. ಸೊ ಇದು ಆಕ್ಚುಲಿ ವತ್ತಕೋಟೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಬರೀ ಕನ್ಯಾಕುಮಾರಿ ದೇವಸ್ಥಾನ ಮತ್ತೆ ರಾಕ್ ಬೀಚ್ ನೋಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಆಕ್ಚುಲಿ ನೀವು ಬನ್ನಿ, ಒಂಥರ ತುಂಬ ಚೆನ್ನಾಗಿದೆ. ಅಯ್ಯಪ್ಪ, ನಾನೇ ಆರೋಗ್ತಾ ಇದ್ದೀನಲ್ಲಪ್ಪ. ಓ ಮೈ ಗಾಡ್. ಓಕೆ, ಸೊ ಲೆಟ್ ಮೀ ಶೋ ಯು ದ ವ್ಯೂ. ನೋಡಿದ್ರಾ? ಸೊ ಎಷ್ಟು ಜೋರ್ ಗಾಳಿ ಇದೆ ಅಂದ್ರೆ ಯಪ್ಪ, ನಾನೇ ಆರೋಗ್ತಾ ಇದ್ದೀನಿ. ಓಕೆ, ಬೀಚ್ ವ್ಯೂ ನೋಡಿ ಏನ್ ಚೆನ್ನಾಗಿದೆ ಅಲ್ವಾ. ಅಂದ್ರೆ ಈ ಕೋಟೆಲಿ ಏನಕ್ಕೆ ಎಲ್ಲ ಐಟಮ್ಸ್ ಇಲ್ಲಿ ಇರ್ತಿದ್ರು ಅಂದ್ರೆ ಇದನ್ನ ದಾಟಿ ಯಾರು ಬರಕ್ ಆಗ್ತಾ ಇರ್ಲಿಲ್ವಲ್ಲ. ಎಲ್ಲಿ ಬರಕ್ಕಾಗುತ್ತೆ, ಇಲ್ಲಿ ಫುಲ್ ಸುತ್ತ ನೀರೇ. ಸೊ ಈ ಒಂದು ಮರ ನೋಡಿ ಆಗ್ತಾ ಇದೆ ಡ್ಯಾನ್ಸ್, ಸಖತ್ತಾಗಿದೆ ಅಲ್ಲ. ಕೋಟೆ ಫುಲ್ಲು ಸುತ್ತ ಓಷನ್, ಸಮುದ್ರ, ಫುಲ್ ಮೌಂಟೈನ್ಸು, ಇಲ್ಲೆಲ್ಲ ತೆಂಗಿನ ಮರ, ಆ ಕಡೆ ನೋಡಿದ್ರೆ ಸಿ. ಕನ್ಯಾಕುಮಾರಿಯಿಂದ ರಾಮೇಶ್ವರಂಗೆ ಹೋಗುವ ದಾರಿಯಲ್ಲಿ ನಾವೊಂದು ದರ್ಗಾನ ನೋಡಿದ್ವಿ. ಇದು ನಾವು ಕಲ್ಪನಾ ಮೂವಿಯಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರಿಲಿಜಿಯನ್ ಅಂತ ಏನೂ ಇಲ್ಲ. ಯಾರ್ಯಾರಿಗೆ ದೆವ್ವ ಬಂದಿದೆ ಮೈ ಮೇಲೆ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಹಾಗೂ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ಒಂದು 10 ದಿನ 20 ದಿನ ಅಂದರೆ ಆ ದೆವ್ವ ಹೋಗೋವರೆಗೂ ಇಲ್ಲೇ ನಾವು ಲಾಕ್. ಸೊ ದೆವ್ವ ಮೈ ಮೇಲಿಂದ ಹೋದ್ಮೇಲೆ ಆ ಆತ್ಮಕ್ಕೆ ಶಾಂತಿ ಸಿಕ್ಕ ಮೇಲೆ ಈ ಒಂದು ದರ್ಗದಿಂದ ನಮಗೆ ಹೊರ್ಗಡೆ ಬಿಡ್ತಾರೆ. ಸೊ ಇದನ್ನು ನಾವು ಎಷ್ಟೊಂದು ಮೂವೀಸಲ್ಲಿ ಶೂಟಿಂಗಲ್ಲಿ ನೋಡ್ಬೋದು. ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ದೆವ್ವ ಬಂದಿದ್ರೆ ನೀವು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ಪಾರ್ಟ್ 3 ವ್ಲಾಗ್ ಆಫ್ ಕನ್ಯಾಕುಮಾರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.